ಎಲ್ಲ ವಿದ್ಯಾರ್ಥಿಗಳೇ KCT ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು KCT ರಿಸಲ್ಟ್ ಯಾವ ಬರುತ್ತೆ ಫುಲ್ 100% ಕ್ಲಾರಿಟಿಯಾಗಿ ಹೇಳ್ತೀನಿ. ಮತ್ತು ಅದ್ರ ಮುಂದೆ ನಿಮಗೆ ಯಾವ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ, ಯಾಕಂದರೆ ನನಗೆ ತುಂಬ ಜನ ಸ್ಟೂಡೆಂಟ್ಸು ಕಾಲ್ ಮಾಡೋದಾಯಿತು, ಮೆಸೇಜ್ ಮಾಡೋದಾಯಿತು, ಕಂಟಿನ್ಯೂಸ್ ಆಗಿ ಹೇಳ್ತಿದ್ರೆ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ನಮಗೆ ಯಾವ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ, ಯಾವ ಮಾರ್ಕ್ಸ್ನು ಕನ್ಸಿಡರ್ ಮಾಡಲ್ಲ ಅಂತ ಕೇಳ್ತಿದ್ರು. ನೋಡಿ, ಅದ್ರ ಬಗ್ಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ, ಯಾಕಂದರೆ ಪ್ರತಿಯೊಂದು ನಿಮಗೆ ಲಿಂಕ್ ಆಯಿತು, ರಿಸಲ್ಟ್ ಆಯಿತು, ಅಪ್ಡೇಟ್ ಆಯಿತು ಒಂದು ವಾಟ್ಸಪ್ ಗ್ರೂಪಲ್ಲಿ ಆಗ್ತಾ ಇರ್ತೀವಿ. ಅದಕ್ಕೋಸ್ಕರ ಬನ್ನಿ, ಇವಾಗ ನಾನು ಫಸ್ಟ್ ರಿಸಲ್ಟ್ ಬಗ್ಗೆ ಮಾತಾಡ್ತೀನಿ. ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡ್ ಯಾರನ್ನ ಕನ್ಸಿಡರ್ ಬರ್ತಾರೆ ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಒಂದು KCT ರಿಸಲ್ಟ್ ಬಗ್ಗೆ ಹೇಳಬೇಕಂದ್ರೆ, ನೋಡಿ, ಈಗ ನಮ್ಮ ಕರ್ನಾಟಕದಲ್ಲಿರುವಂಥ PU ಬೋರ್ಡ್ ರಿಸಲ್ಟ್ ಸೆಕೆಂಡ್ ಎಕ್ಸಾಮ್ ಕೂಡ ರಿಸಲ್ಟ್ ಬಂದಾಯಿತು. ಹಾಗೆ ನಮ್ಮ ಒಂದು ಅಗ್ರಿಕಲ್ಚರ್ದು ಕೂಡ ರಿಸಲ್ಟ್ ಕೂಡ ಬಂದಾಗಿದೆ ಅಂತ ಹೇಳಿದ್ದೀನಿ. ಹಾಗೆ ನಮ್ಮ ಒಂದು KCT ಅವ್ರು ಕೂಡ ಹೇಳಿದ್ರೆ ರಿಸಲ್ಟ್ ರೆಡಿ ಇದೆ ಅಂತ. ಬಟ್ ಯಾಕೆ ರಿಸಲ್ಟ್ ಇಷ್ಟು ಲೇಟ್ ಆಗ್ತಿದೆ ಅನೌನ್ಸ್ಮೆಂಟ್ ಮಾಡೋಕ್ಕೆ, ಬೇರೆ ಸ್ಟೇಟ್ಗಳಲ್ಲಿ ಇಲ್ಲಿ ಮೇಡಮ್ ಒಂದು ನ್ಯೂಸ್ ಪೇಪರ್ ಓದ್ತಾ ಇದ್ದಾರೆ, ಕೇರಳ ಸ್ಟೇಟ್ ಮಾತ್ರ ಒಂದು ಮೆನ್ಷನ್ ಮಾಡಿದರೆ, ಬೇರೆ ಇನ್ನೂ ಸ್ಟೇಟಲ್ಲಿ ಇದೆ, ತಮಿಳುನಾಡು ಮತ್ತು ಆ ಥರ ಒಂದು ಸ್ಟೇಟಲ್ಲಿ ಇನ್ನೂ ಎಕ್ಸಾಮ್ ರಿಸಲ್ಟ್ ನಮ್ಮ ಒಂದು KE ಇನ್ನೂ ಕೊಟ್ಟಿರಲ್ಲ. ಈ ಒಂದು ನ್ಯೂಸ್ ಪೇಪರ್ ನಿಮಗೆ ಒಂದು ಜಸ್ಟ್ 1 ಮಿನಿಟ್ಸ್ ಆಗುತ್ತೆ, ನೋಡ್ಕೊಂಬಿಡಿ. ವಿಡಿಯೋ ಏನಪ್ಪ ಅಂದರೆ, ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ್ದು ಸಾಮಾನ್ಯ ಪ್ರವೇಶ ಪರೀಕ್ಷೆ CET ಅಂದರೆ ಫಲಿತಾಂಶ ಮೇ 22-23 ಪ್ರಕಟವಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಏಪ್ರಿಲ್ 16ರಿಂದ ಭೌತ ವಿಜ್ಞಾನ ಮತ್ತು ರಾಸಾಯನಿಕ ಶಾಸ್ತ್ರ ಅಂದರೆ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ 17ರಂದು ಮತ್ತು ಮ್ಯಾಥ್ಸು ಮತ್ತು ಬಯಾಲಜಿ ಕೂಡ ನಿಮ್ಮ ವಿಷಯಗಳ ಪರೀಕ್ಷೆಗೆ 775 ಕೇಂದ್ರಗಳಲ್ಲಿ ನಡೆಸಲಾಗಿತ್ತು. ದ್ವಿತೀಯ PUC ಪರೀಕ್ಷೆ 1 ಮತ್ತು ಪರೀಕ್ಷೆ 2ರ ಫಸ್ಟ್ನೇ ಎಕ್ಸಾಮು ಮತ್ತು ಸೆಕೆಂಡ್ ಎಕ್ಸಾಮು CBSE ICSE ಫಲಿತಾಂಶ ಪ್ರಕಟವಾಗಿದ್ದು, ಈಗ ಆಲ್ರೆಡಿ ನಿಮಗೆಲ್ಲ ರಿಸಲ್ಟ್ ಬಂದಿದೆ. ಅಭ್ಯರ್ಥಿಗಳು ಕೂಡ ಪಡೆದ ಅಂಕಗಳ ಕೂಡುವಿಕೆ ಕಾರ್ಯ ಕೂಡ KE ಕೂಡ ಒಂದು ಪೂರ್ತಿ ಒಂದು ಕೆಲಸ ಮುಗಿಸಿದೆ, ನೋಡಿ ಪೂರ್ಣಗೊಳಿಸಿದೆ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಹೊರನಾಡು ಮತ್ತು ಗಡಿನಾಡು, ನೋಡಿ ಇಲ್ಲಿ ನಿಮಗೆ ಒಂದು ಮೇನ್ ಪಾಯಿಂಟ್ಸ್ ಅಂದರೆ, ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಹೊರನಾಡು ಮತ್ತು ಗಡಿನಾಡುಗಳ ಅಭ್ಯರ್ಥಿಗಳಿಗೆ ಏಪ್ರಿಲ್ 5ರಂದು ಕನ್ನಡ ಭಾಷಾ ಪರೀಕ್ಷೆ ನಡೆಸಲಾಗಿತ್ತು. ಅವರು ಕೂಡ ಕನ್ನಡ ಎಕ್ಸಾಮ್ ಅಂತ ಇರುತ್ತೆ, ಅವರಿಗೆ ಕನ್ನಡ ಎಕ್ಸಾಮ್ ನಡೆಸಲಾಗಿತ್ತು. ಅವರಲ್ಲಿ ಹೆಚ್ಚಿನವರು ಕೇರಳ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳ PU ಫಲಿತಾಂಶವನ್ನು ಕೇರಳ ಪದವಿ ಪೂರ್ವ ನೋಡಿ, ಕೇರಳ ಒಂದು ಏನು ಸ್ಟೇಟ್ ಇದೆ, ಕೇರಳ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇದೆ 20ರಂದು ಪ್ರಕಟಿಸಲಿದೆ. ಅಂದರೆ ಮೇ 21ಕ್ಕೆ ಅಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಫಲಿತಾಂಶ ಪ್ರಕಟವಾದ 1 ಅಥವಾ 2 ದಿನಗಳಲ್ಲಿ ಒಂದು CET ರ್ಯಾಂಕ್ ಬಿಡುಗಡೆ ಆಡುವಂಥ KE ನಿರ್ಧರಿಸಲಾಗಿದೆ. ಅಲ್ಲಿ ನೋಡಿ, ಒಂದು ಕೇರಳ ಸ್ಟೇಟಲ್ಲಿ ಯಾವಾಗ ನಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ, ಅವ್ರ ಕಡೆಯಿಂದ ನಮಗೆ ಕನ್ನಡ ರಿಸಲ್ಟ್ ಅನ್ನೋದು ಹೊರನಾಡು ಮತ್ತು ಗಡಿನಾಡು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆದಾಗ ನಮ್ಮ ಒಂದು KCT ರಿಸಲ್ಟ್ ಕೂಡ ನಮಗೆ ಬೇಗನೆ 22ಕ್ಕೆ ಇರ್ಬೋದು, ಇಲ್ಲಾಂದರೆ ಅವತ್ತೇ ಬರ್ಬೋದು ಅಂಥ ಸಾಧ್ಯತೆಗಳು ಇದೇನಿಲ್ಲ. ಡೇಟ್ ಆಫ್ ಎಚ್ ಮಾಡೋದು, ನಮ್ಮ ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡೋಕ್ಕೆ ಆಲ್ರೆಡಿ ನಮ್ಮ ಒಂದು ಸಾಫ್ಟ್ವೇರ್ ಇದೆ, ಅದಕ್ಕೆ 21 ಬೇರೆ ತಕ್ಷಣ 22-23 ಒಳಗಡೆ ರಿಸಲ್ಟ್ ಬರುವಂಥ ತುಂಬ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಸಿಗಲಿ ತುಂಬ ಸ್ಟೂಡೆಂಟ್ಸ್ಗೆ, ಯಾಕೆ ರಿಸಲ್ಟ್ ಲೇಟ್ ಆಯಿತು ಅನ್ನೋದು. ಇದಕ್ಕೆ ಒಂದು 100% ಕ್ಲಾರಿಫಿಕೇಶನ್ ಸಿಕ್ತು ಅನ್ಕೋತೀನಿ. ಈಗ ರಿಸಲ್ಟ್ ಬಗ್ಗೆ ಮಾತಾಡೋದಾದರೆ, ರಿಸಲ್ಟ್ ಅಲ್ಲ, ಮಾರ್ಕ್ಸ್ ಕಾರ್ಡ್ ಬಗ್ಗೆ ಕನ್ಸಿಡರ್ ಮಾಡೋದಾದರೆ, ನಿಮಗೆ ಎಲ್ಲ ಒಂದು ಸ್ಟೂಡೆಂಟ್ಸ್ ಅಂದರೆ ನೀವು ಏನೇನು ಬರ್ದಿದ್ದೀರಾ, ನಿಮಗೆಲ್ಲ ಏನೀಗ PCM ಅಂತ ಬರ್ದಿದ್ರೆ, ನಿಮಗೆ PCM ಅಂದರೆ ಮ್ಯಾಥ್ಸ್ ಅನ್ನೋ ಸಬ್ಜೆಕ್ಟ್ಗೆ ಯಾವ ಕೋರ್ಸ್ಗಳು ಕನ್ಸಿಡರ್ ಆಗ್ತವೆ ಆ ಒಂದು ರ್ಯಾಂಕ್ ನಿಮಗೆ ಅನೌನ್ಸ್ಮೆಂಟ್ ಆಗುತ್ತೆ. ಅಂದರೆ ನಾವು ಬಯಾಲಜಿ ಬರ್ದಿಲ್ಲ ಅಂದರೆ ನಿಮಗೆ ಇಂಜಿನಿಯರಿಂಗ್ B Pharma D Pharma ಅಂಥ ಒಂದು ಕೋರ್ಸ್ಗಳಿಗೆ ರ್ಯಾಂಕ್ ಅನೌನ್ಸ್ಮೆಂಟ್ ಆಗುತ್ತೆ. ಅಲ್ಲಿ ರ್ಯಾಂಕ್ ಕೂಡ ನಿಮ್ಮ ಪಕ್ಕದಲ್ಲೇ ಬರುತ್ತೆ ರಿಸಲ್ಟಲ್ಲಿ. ಮತ್ತು ನಿಮ್ಗೆ ಏನಾದರೂ PCMB ಎಲ್ಲ ಬರ್ದಿದೆ ಅಂದರೆ ನಿಮಗೆ ಎಲ್ಲ ಕೋರ್ಸ್ದು ರ್ಯಾಂಕ್ ಅನೌನ್ಸ್ಮೆಂಟ್ ಆಗುತ್ತೆ. ನಾನು PCB ಬರ್ದಿದ್ದೆ ಅಂದರೆ PCB ಕನ್ಸಿಡರ್ ಮಾಡುವಂಥ ಕೋರ್ಸ್ಗಳು ಮಾತ್ರ ನಿಮ್ಮೊಂದು ರ್ಯಾಂಕ್ ಅನೌನ್ಸ್ಮೆಂಟ್ ಆಗುತ್ತೆ. ಇದ್ರ ಮೇಲೆ ನಿಮ್ಮ ರ್ಯಾಂಕ್ಗಳು ಅನೌನ್ಸ್ಮೆಂಟ್ ಆಗ್ತಾ ಹೋಗುತ್ತೆ. ರಿಸಲ್ಟ್ ಬಂದಾಗ ನಿಮ್ಗೆ ಅದ್ರ ಬಗ್ಗೆ ವರಿ ಬೇಡ, ಬೇಕಾದ್ರೆ ಡೀಟೇಲಾಗಿ ಹೇಳ್ತೀನಿ, ಅಲ್ಲಿ ಹೋಗಿ ರಿಸಲ್ಟ್ ಬಂದಾಗ ಕೂಡ ನೋಡ್ಬೋದಾಗುತ್ತೆ. ನಿಮಗೆ ಈಗ ಯಾವ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ ಅಂತ ಕೇಳ್ತಿದ್ದೀರಾ. ನೋಡಿ, ಈಗ ಫಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ಬರ್ದಿದ್ದೀರಾ, ಸೆಕೆಂಡ್ ಬೋರ್ಡ್ ಎಕ್ಸಾಮಲ್ಲಿ ಕೂಡ ಬರ್ದಿದ್ದೀರಾ. ಅದರಲ್ಲಿ ನಿಮ್ಮ ಬೆಸ್ಟ್ ಮಾರ್ಕ್ಸ್ ಯಾವುದು? ಈಗ ನಿಮ್ಮ ಫಸ್ಟ್ ಎಕ್ಸಾಮಲ್ಲಿ 95 ತೆಗೆದಿದ್ರೆ, ಇಲ್ಲಿ 98 ತೆಗೆದ್ರೆ 98ನೇ ಕನ್ಸಿಡರ್ ಮಾಡ್ತಾರೆ. ನೋಡಿ, ಇನ್ನೂ ಒಂದು ಕ್ಲಾರಿಫಿಕೇಶನ್ ಸಿಗ್ಬೋದು, ನಿಮ್ಮ ಒಂದು ಬೋರ್ಡ್ ಎಕ್ಸಾಮ್ದು 50% ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ನೀವು ಏನು 3M, ಈಗ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ಸ್, ಈಗ ಎಕ್ಸ್ ಅನ್ನ ಸ್ಟೂಡೆಂಟ್ಸು ಒಂದು ಇಂಜಿನಿಯರ್ ಸೇರ್ಕೋತಾನೆ ಅಂದರೆ, ಆ ಒಂದು ಸ್ಟೂಡೆಂಟ್ಸ್ ಏನಾಗಿರುತ್ತೆ, ಒಂದು ಮಾರ್ಕ್ಸು 300ಗೆ ಒಂದು ಏನೋ ಒಂದು 300 ಅಂದರೆ PCM ಅಂದರೆ 300 ಮಾರ್ಕ್ಸ್ ಇರುತ್ತಲ್ಲ, ಅಲ್ಲಿ ನಿಮಗೆ ಒಂದು ಸ್ವಲ್ಪ ಮಾರ್ಕ್ಸ್ ಎಷ್ಟೋ ಒಂದು X ಮಾರ್ಕ್ಸ್ ತೆಗೆದಿರ್ತಾನೆ. ಆ ಒಂದು ಮಾರ್ಕ್ಸ್ನ 50% ಕನ್ಸಿಡರ್ ಮಾಡಿಕೊಂಡು ನಮ್ಮ ಒಂದು PC ಅಂದರೆ ನೆಕ್ಸ್ಟ್ PCMನೇ ಸೇಮ್ ಒಂದು KCT ಎಕ್ಸಾಮಲ್ಲಿ ಏನು ಬರ್ದಿರ್ತಾನೆ ಆ ಒಂದು 50%ನ ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕ್ ಅನೌನ್ಸ್ಮೆಂಟ್ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ಐಡಿಯಾ ಸಿಗಲಿ ಸ್ಟೂಡೆಂಟ್ಸ್ ಅನ್ನೋದು ಈ ವಿಡಿಯೋ ಹೇಳ್ತಾ ಇರೋದು ನಾನು. ಇದು ಬರೀ ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಎಲ್ಲ ಒಂದು ಕೋರ್ಸ್ಗಳು ಇದೇ ರೀತಿ ನಡೀತದೆ. ಯಾವುದೇ ಒಂದು ವೆಟರ್ನರಿ ತೊಗೊಳ್ಳಿ, ಅಗ್ರಿಕಲ್ಚರ್ ತೊಗೊಳ್ಳಿ, BSc ನರ್ಸಿಂಗ್, B Pharma D Pharma ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಬೋರ್ಡ್ ಎಕ್ಸಾಮ್ದು 50% ಕನ್ಸಿಡರ್ ಮಾಡ್ತಾರೆ. ಹಾಗೆ ಮತ್ತು ನಮ್ಮ ಒಂದು KCT ಎಕ್ಸಾಮ್ ನಡೆಸಿದ್ದಾರೆ, ಅಲ್ಲಿ ಒಂದು 50% ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ KCT ಎಕ್ಸಾಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಎನಿವೇ ಏನೋ ಒಂದು ಆಯಿತು, ಈಗ ನಿಮ್ಮ ಬೋರ್ಡ್ ಎಕ್ಸಾಮ್ ಆಗೋಯಿತು, ಮತ್ತು KCT ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಅದ್ರ ಬಗ್ಗೆ ನೀವು ಏನು ಮಾಡಿದ್ರು ಆಗಂತಿಲ್ಲ, ಯಾಕಂದರೆ ಆಲ್ರೆಡಿ ಮುಗಿದೋಗಿದೆ, ಆಗೋಗಿದೆ. ಈಗ ನಿಮ್ಮ ಕೈಯಲ್ಲಿರೋದೇನು ಕೌನ್ಸ್ಲಿಂಗು ನೀವು ಏನಾದರೂ
ಕರೆಕ್ಟಾಗಿ ಮಾಡಿರಲಿಲ್ಲ ಅಂದರೆ ನಿಮ್ಮ ಒಂದು ಕೆರಿಯರ್ನ ನೀವೇ ಹಾಳು ಮಾಡ್ಕೊಂಡಂಗೆ ಆಗುತ್ತೆ. ಕೌನ್ಸಿಲಿಂಗ್ನ ಕರೆಕ್ಟಾಗಿ ಅಪ್ಡೇಟ್ ಪ್ರಕಾರ ಟೈಮ್ ಟು ಟೈಮ್ ಕರೆಕ್ಟಾಗಿ ಮಾಡಿದ್ರೆ ಆ ಒಂದು ಸ್ಟೂಡೆಂಟ್ಸು ತನಗೆ ಬೇಕಾಗಿರೋಂಥ ಇನ್ನೂ ಚೆನ್ನಾಗಿರೋ ಕಾಲೇಜ್ ಬಗ್ಗೆ ಹೋಗ್ಬೋದು. ಯಾಕಂದರೆ ಒಬ್ಬ ಸ್ಟೂಡೆಂಟ್ಸು ಚೆನ್ನಾಗಿ ಮಾರ್ಕ್ಸ್ ತೆಗೆದಿರ್ತಾನೆ, ಚೆನ್ನಾಗಿ ರ್ಯಾಂಕ್ ಬಂದಿರುತ್ತೆ, ಬಟ್ ಯಾವುದೋ ಒಂದು ಕಾಲೇಜಿಗೂ ಸೇರ್ಕೋತಾನೆ. ಬೇಕಾದ್ರೆ ನಿಮ್ಮ ಸೀನಿಯರ್ಸು ಇಲ್ಲ ನಿಮ್ಮ ಅಣ್ಣ ಅವ್ರನ್ನೆಲ್ಲ ಕೇಳ್ಕೊಳ್ಳಿ. ಯಾಕಂದರೆ ತುಂಬ ಒಂದು ಕೌನ್ಸಿಲಿಂಗಲ್ಲಿ ತಪ್ಪುಗಳು ಮಾಡಿಕೊಂಡು ಯಾವುದ್ಯಾವುದೋ ಕಾಲೇಜಿಗೆ ಸೇರಿರೋ ತುಂಬ ಎಕ್ಸಾಂಪಲ್ಸ್ ಇದ್ದಾವೆ. ಆ ಥರ ಮಿಸ್ಟೇಕ್ಸ್ನ ನೀವು ಮಾಡಬಾರ್ದು ಅನ್ನೋ ಸಲುವಾಗಿ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ನಿಮಗೋಸ್ಕರ ಇರುತ್ತೆ. ಏನೇ ಡೌಟ್ಸ್ ಬಂದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಆದರೂ ತಿಳಿಸ್ತೀನಿ. ಇಲ್ಲಾಂದ್ರೆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆದರೆ ಅಲ್ಲಿ ನಿಮಗೆ ನಾನು ಡೈರೆಕ್ಟ್ ಕೂಡ ನಿಮಗೆ ಎಲ್ಲ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರನೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ ಅಂತ ಹೇಳೋದು. ನಿಮಗೆ ಏನೇ ಆಗಲಿ ಕೌನ್ಸಿಲಿಂಗ್ ಅಪ್ಡೇಟ್ ನಮ್ಮ ಚಾನಲ್ ಸಿಗುತ್ತೆ. ಇಷ್ಟು ವೀಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು. ನಿಮ್ಮ ಒಂದು ರಿಸಲ್ಟ್ ಯಾವ ಬರುತ್ತೆ ಮತ್ತು ಯಾವ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ, ತುಂಬ ಜನ ಡೌಟ್ಸ್ ಕೇಳ್ತಿದ್ರು, ಮಾರ್ಕ್ಸ್ನ ಯಾವ್ದು ಕನ್ಸಿಡರ್ ಮಾಡ್ತಾರೆ, ಯಾವ ಥರ ಅಂತಂದು ಇದ್ರ ಬಗ್ಗೆ ಒಂದು ಐಡಿಯಾ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ ಮಾತ್ರ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಮುಂದೆ ಇನ್ಮೇಲಿಂದ ಕರೆಕ್ಟಾಗಿ ಇನ್ಫಾರ್ಮೇಷನ್ ಆಗಿರೋ ವಿಡಿಯೋ ಸಿಗುತ್ತೆ ಅಂತ ಹೇಳ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.